चालू शैक्षणिक वर्षातील सौभाग्य योजनेमध्ये मोठा गैरव्यवहार करून राज्यातील सर्व शाळांतील गरीब विद्यार्थ्यांशी खेळ करण्यात आला असून सरकारने दलित चर्मकार समाजावर अन्याय केला आहे असा आरोप अखिल कर्नाटक चर्मकार समाज महासंघाचे राज्याध्यक्ष अनिल सौदागर यांनी केला. शुक्रवारी बेळगावात पत्रकार परिषदेत बोलताना त्यांनी सांगितले की राज्य सरकारने स्थानिक चर्मकारांवर अन्याय करत ही योजना दिल्लीतील लोकांना देऊन कर्नाटकातील लोकांवर अन्याय केलाय. ಕರ್ನಾಟಕ ಸರ್ಕಾರವು 2026-27 ಸಾಲಿನಲ್ಲಿ ಶಿವಭಾಗ್ಯ ಯೋಜನೆಯಡಿಯಲ್ಲಿ ಸ್ವರಾಜ್ಯದವರು ಬಿಟ್ಟು ಬೇರೆ ರಾಜ್ಯದವರಾದಂಥ ಅನ್ಯ ಜಾತಿಗೆ ಒಂದು ಶಿವಭಾಗ್ಯದ ಯೋಜನೆಯನ್ನು ಟೆಂಡರ್ ಮೂಲಕ 104 ಕೋಟಿ ರೂಪಾಯಿಗಳ ಟೆಂಡರ್ ಕೊಟ್ಟಿದ್ದು, ಅದು 36,54,000 ಜನರ ವಿದ್ಯಾರ್ಥಿಗಳಿಗೆ ಒಂದು ಅನ್ಯಾಯ ಮಾಡಿದಂತಾಗಿದೆ. ಯಾಕಂದರೆ ಹೊರದೇಶ ಮತ್ತು ಹೊರ ರಾಜ್ಯದ ಶೂಗಳು ಕೊಟ್ಟಿದ್ರೆ ಹೊರ ರಾಜ್ಯದವರು ಎಂಥವ್ರು ಕೊಡ್ತಾರೆ, ಯಾವ ರೀತಿಗೆ ಯಾವಾಗ ಕೊಡ್ತಾರೆ, ಎಂದು ಕೊಡ್ತಾರೆ, ಹೇಗೆ ಸಪ್ಲೈ ಮಾಡಲಿಕ್ಕೆ ಅದು ರೂಪುರೇಷೆಗಳು ಸಾಧ್ಯ ಆಗ್ತಾ ಇಲ್ಲ. ಮತ್ತು ಇದರಲ್ಲಿ ಈ ಶೂ ಮತ್ತು ಸಾಕ್ಸು ವಿಶೇಷವಾಗಿ ನಾವೆಲ್ಲ ಮ್ಯಾನುಫ್ಯಾಕ್ಚರರ್ಗಳು ಕರ್ನಾಟಕ ರಾಜ್ಯದಲ್ಲಿ ಸಾಕಷ್ಟು ಜನರು ಮ್ಯಾನುಫ್ಯಾಕ್ಚರರ್ಗಳು ಇದ್ದಾವೆ. ಅಷ್ಟೇ ಅಲ್ಲದೆ ಇದಕ್ಕೆಲ್ಲ SC ಮತ್ತು ST ಜನ, ಅದರಲ್ಲಿ ಚರ್ಮಕಾರ ಜನಾಂಗ 90% ಜನ ಚರ್ಮಕಾರ ಜನ ಈ ಉದ್ಯೋಗದಲ್ಲಿ ತೊಡಗಿದ್ದಾರೆ. ಈ ಉದ್ಯೋಗವನ್ನು ದಯಮಾಡಿ ಈ ಉದ್ಯೋಗದಲ್ಲಿ ಮುಸ್ಲಿಂ ಜನರೂ ಇದ್ದಾರೆ, ಆಮೇಲೆ ಹಿಂದುಳಿದ ಜನರು ಇದ್ದಾರೆ. ಈ ಲಕ್ಷಾಂತರ ಉದ್ಯಮಗಳನ್ನು ಮಾಡಿಕೊಂಡು ಕಳೆದ 10 ವರ್ಷಗಳಿಂದ ಶಿವಭಾಗ್ಯ ಯೋಜನೆಯನ್ನು ಅಳವಡಿಸಿಕೊಂಡು ಬಂದು ತಮ್ಮ ಉಪಜೀವನವನ್ನು ಮಾಡಿಕೊಳ್ಳುತ್ತಿದ್ದಾರೆ. ಈ ಉಪಜೀವನಕ್ಕೆ ಕಲ್ಲು ಹಾಕಿದ ಕುಮಾರ್ ಬಂಗಾರಪ್ಪ ಅವರು ಏಕಾಏಕಿಯಾಗಿ ದಿಢೀರನೇ ನಿರ್ಧಾರ ತೆಗೆದುಕೊಂಡು ರೂಪವಾಗಿ 500 ಕೋಟಿ ರೂಪಾಯಿಗಳ ಟ್ರಾನ್ಸಾಕ್ಷನ್ ಇರಬೇಕು, 3 ಕೋಟಿ ರೂಪಾಯಿಗಳು EMD ಕಟ್ಟಬೇಕು ಅಂಥವ್ರಿದ್ರು. ಟೆಂಡರ್ ಮಾಡಿ ಟೆಂಡರ್ ಪ್ರಕ್ರಿಯೆಯನ್ನು ಪ್ರಾರಂಭಿಸಿದರು. ಆ ಟೆಂಡರ್ ಪ್ರಕ್ರಿಯೆ ಪ್ರಾರಂಭಿಸಿದ್ದು ಸಹಿತ ಜನರಿಗೆ ಆಗದ ಹಾಗೆ ಅದು ಕಿಂಚಿತವಾಗಿ ಸ್ವಲ್ಪ ಒಂದು ಮಟ್ಟದಲ್ಲಿ ಕೊಟ್ಟು ಅವಕಾಶ ಕೊಡೋದೆ ಅವರು ಟೆಂಡರ್ ಮಾಡಿ ಯಾವ್ಯಾವ ಉದ್ದೇಶಕ್ಕೋಸ್ಕರ ಅವರು ಮಾಡಿದ್ದಾರೆ ನಮಗೆ ಗೊತ್ತಾಗ್ತಾ ಇಲ್ಲ. ಏನು ಹಣದ ಉದ್ದೇಶ ಮಾಡಿದಾರೋ ಏನು ಯಾವ ಉದ್ದೇಶದಿಂದ ಮಾಡಿದಾರೋ ಗೊತ್ತಿಲ್ಲ. ಆದರೆ ನಮಗೆ ಮಾತ್ರ ಅನ್ಯಾಯ ಆಗಿದೆ, ನಮ್ಮ ಜನಾಂಗಕ್ಕೆ ಅನ್ಯಾಯ ಆಗಿದೆ. ಲಕ್ಷಾಂತರ ಏನು ಜನ ನಾವು ಇದರಲ್ಲಿ ಇದ್ದೀವಿ, ಈ ಲಕ್ಷಾಂತರ ಜನರು ಈ ಉದ್ಯೋಗದಲ್ಲಿ ಇದ್ದವ್ರ ಮೇಲೆ ಹೊಟ್ಟೆಗೆ ಚೂರಿ ಹಾಕಿದ್ದಾರೆ. ಅದನ್ನು ದಯಮಾಡಿ ಸರ್ಕಾರ ಅತಿ ಬೇಗನೆ ತುರ್ತಾಗಿ ಅದನ್ನು ನಿಲ್ಲಿಸಬೇಕು. ಮತ್ತು ಆ್ಯಸ್ ಇಟ್ ಈಸ್ ಈಗೇನು ಈ ಮೊದಲು ಹೇಗಿದೆ ಆ ಪ್ರಕಾರ ಇರಬೇಕು. ಇದರಿಂದ ಎಲ್ಲರೂ ಸುಖ ಶಾಂತಿಯಿಂದ ಇರ್ತಾರೆ ಮತ್ತು ಜನ ಬದುಕುತ್ತಾರೆ. ಅಷ್ಟೇ ಅಲ್ಲದೆ ಇಲ್ಲಾದರೆ ಡಿಸ್ಟಿಕ್ ವೈಸ್ ಮಾಡಲಿ, ಇಲ್ಲಪ್ಪ ಅಂದರೆ ನಮ್ಮ ನಮ್ಮದೇ ಆದಂಥ ಒಂದು ನಿಗಮ ಇದೆ, ಅವ್ರಿಗೆ ಕೊಡಲಿ, ಅವ್ರಿಗೆ ನಾವು ಸಪ್ಲೈ ಮಾಡಿ ನಮ್ಮ ಕೆಲಸ ನಾವು ಮಾಡ್ಕೋತೀವಿ, ನಿಗಮಕ್ಕೆ ಅನುಕೂಲ ಆಗ್ತದೆ. ಅದನ್ನು ಬಿಟ್ಟು ಬೇರೆ ರಾಜ್ಯ ನಮ್ಮ ಉದ್ಯೋಗ, ನಮ್ಮ ಜಲ ನೆಲ, ನಮ್ಮ ಉದ್ಯೋಗ ಇರುವಂಥದ್ದು ಒಂದು ಉದ್ಯೋಗದಲ್ಲಿರುವಂಥ ತೊಡಗಿದಂಥ ಜನರಿಗೆ ಹೊಟ್ಟೆಗೆ ಬಡೋದು ಬೇರೆ ರಾಜ್ಯವ್ರು ಕೊಡೋದೇನು ಅವಶ್ಯಕತೆ ಇದೆ? ಇದು ಇವರು ಕರ್ನಾಟಕದ ಮಂತ್ರಿಗಳು ಅಥವಾ ಇದು ಏನು ದಿಲ್ಲಿಯವರ ಮಂತ್ರಿಗಳು ಇವರು ಕರ್ನಾಟಕದವರಾದರೂ ಕರ್ನಾಟಕದವ್ರಿಗೆ ಅನುಕೂಲ ಮಾಡಬೇಕು, ಹೊರ ರಾಜ್ಯದವ್ರಿಗೆ ಅನುಕೂಲ ಮಾಡಬೇಕು. ಅದಕ್ಕೆ ದಯಮಾಡಿ ಹೊರ ರಾಜ್ಯದವ್ರಿಗೆ ಅನುಕೂಲ ಮಾಡಿದಂಥ ಕುಮಾರ್ ಬಂಗಾರಪ್ಪನವ್ರಿಗೆ ಮಂತ್ರಿ ಸ್ಥಾನ ಸಹಿತ ಕೊಡಬಾರ್ದು. ಈಗ ಅದು ನಮ್ಮ ಅಜೆಂಡಾದಲ್ಲಿ ಇದೆ. ಅದಕ್ಕೆ ದಯಮಾಡಿ ಇದೇನಿದೆ ಏನು ಶಿವಭಾಗ್ಯನ ತಡೆ ಹಿಡಿದು ಮತ್ತು ನೇರವಾಗಿ ಈ ಮೊದಲು ಹೇಗಿತ್ತು ಆ ಪ್ರಕಾರ ಮಾಡಬೇಕಂತೇಳಿ ತಮ್ಮಲ್ಲಿ ಮನವಿ ಪತ್ರ ಮಾಧ್ಯಮದ ಮುಖಾಂತರ ಈ ಮನವಿಯನ್ನು ಮುಖ್ಯಮಂತ್ರಿಯವರಿಗೆ ತಲುಪಲಿ ಅಂತೇಳಿ ನನ್ನ ಬೇಡಿಕೆ ಇದೆ. ಅಷ್ಟೇ ಅಲ್ಲದೆ ಇದ್ರ ಬಗ್ಗೆ ಬೇರೆಯವ್ರಿಗೂ ಸಹಿತ ಎಲ್ಲರಿಗೂ ನಾವು ಭೇಟಿಯಾಗಿದ್ದೀವಿ. ಅದಕ್ಕೆ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರು ಖಡಕವಾಗಿ ಲೆಟರ್ ಬರೆದಿದ್ದಾರೆ, ಅಶೋಕ್ ಅವರು ಬರೆದಿದ್ದಾರೆ. ಇದು ತುರ್ತಾಗಿ ನಿಲ್ಲಿಸಿ, ಇಲ್ಲದಿದ್ದರೆ ನಾವು ನಾಳೆ ಬರುವ ಅಧಿವೇಶನ 5ನೇ ತಾರೀಕಿಗೆ ಬರುವಂಥ ಅಧಿವೇಶನದಲ್ಲಿ ದೊಡ್ಡ ಇದು ಗಲಾಟೆ ಮಾಡಬೇಕಾಗ್ತದೆ ಅಂಥೇಳಿ ಸ್ಪಷ್ಟವಾಗಿ DK ಶಿವಕುಮಾರ್ ಅವ್ರ ಜೊತೆಗೆ ನೇರವಾಗಿ संभाषणेಯಿಂದ माताडिದ್ದಾರೆ. ಅದಕ್ಕೆ ನೋಡೋಣ ಅಂತ ಹೇಳಿದ್ದಾರೆ. ಥ್ಯಾಂಕ್ ಯು. प्रेमा बांधारी यांनी सांगितले की स्वतःला दलितांच्या बाजूने असल्याचे सांगणाऱ्या सरकारने शिवभाग्य योजनेच्या नावाखाली दलितांवर अन्याय केलाय. ಈಗಾಗಲೇ ಅಖಿಲ ಕರ್ನಾಟಕದ ಚರ್ಮಕಾರದ ರಾಜ್ಯ ಅಧ್ಯಕ್ಷರಾದ ಅನಿಲ್ ಸೌದಾಗರ್ ಸುಭಾಗ್ಯದ ವಿವರವನ್ನು ತಮಗೆ ನೀಡಿದ್ದಾರೆ. ನಂದು ರಾಜ್ಯ ಸರ್ಕಾರಕ್ಕೆ ಹಾಗೂ ವಿಶೇಷವಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ DK ಶಿವಕುಮಾರ್ ಅವ್ರಿಗೆ, ಅದ್ರ ಜೊತೆಗೆ ಅವರು ಮಧು ಬಂಗಾರಪ್ಪ ಮಾಡಿ ಹೋಗಿದಾರ, ಅವರಂತೂ ಇಲ್ಲ, ಪ್ರಿಯಾಂಕಾ ಖರ್ಗೆ ಅವರು. ಯಾಕಂದ್ರೆ ಯಾವಾಗಲೂ ನಾವು ನಮ್ಮ ಕಾಂಗ್ರೆಸ್ ಸರ್ಕಾರ, ರಾಜ್ಯ ಸರ್ಕಾರ ದಲಿತರ ಪರವಾಗಿದೆ, ದಲಿತರ ಜೊತೆಗಿದೆ, ಯಾವತ್ತೂ ದಲಿತರಿಗೆ ಅನ್ಯಾಯ ಮಾಡಿಲ್ಲ ಅಂತ ಹೇಳ್ಕೊಂಡು ಇಲ್ಲಿವರೆಗೆ ರಾಜಕಾರಣ ಮಾಡ್ಕೊಂಡು ಬಂದಿದ್ದಾರೆ. ದಲಿತರ ಹೆಸರಲ್ಲಿ ಇಲ್ಲಿವರೆಗೆ ರಾಜಕಾರಣ ನಡೆಕೊಂಡು ಬಂದಿದ್ದಾರೆ.
ಸಚಿವರು ಆಗಿದ್ದಾರೆ. ಇಷ್ಟು ದೊಡ್ಡ ಮಟ್ಟದ ಒಂದು ಇದು ಟೆಂಡರ್ ಸೌಭಾಗ್ಯ ಯಾರಿಗೆ ತಂದಾಗ ಇದು ಬಡ ಮಕ್ಕಳಿಗೆ, ದಲಿತ ಮಕ್ಕಳಿಗೆ ಅನುಕೂಲ ಆಗಲಿ, ದಲಿತ ಜನಕ್ಕೆ ಉದ್ಯೋಗ ಆಗಲಿ ಅಂತ ಆ ಭಾಗ್ಯ ಯೋಜನೆಯನ್ನು ತಂದಿರುವಂಥದ್ದು. ಇವತ್ತು ಏನು ಮಾಡ್ತಾ ಇದ್ದೀರಾ? ನಿಮ್ಮ ಹೊಟ್ಟೆ ತುಂಬಿಕೊಳ್ಳೋಕ್ಕೆ, ನಿಮ್ಮ ಜೇಬು ತುಂಬಿಕೊಳ್ಳೋಕ್ಕೆ ನಿಮ್ಮ ಸರ್ಕಾರ ಇವತ್ತು ದಲಿತರ ಹೊಟ್ಟೆ ಮೇಲೆ ಕಾಲಿಡ್ತಾ ಇದೆ. ಎಲ್ಲಿದ್ದಾರೆ ಇವತ್ತು ಏನು ಪ್ರಿಯಾಂಕರಿಗೆ? ಎಲ್ಲಿ ಮಲಗಿದ್ದಾರೆ? ಬಂಧು ಬಸಾರಪ್ಪ ಇಷ್ಟು ದೊಡ್ಡ ಟೆಂಡರ್ ಮಾಡಿದ್ರೆ ಎಲ್ಲಿದ್ರು ಇವರು? ತಮ್ಮ ಸರ್ಕಾರ ಒಳಗೆ ಇಂಥ ದೊಡ್ಡ ಹಗರಣ ನಡೆಯಕತ್ತೈತಿ. ಹೊರಗಿನ ರಾಜ್ಯದವ್ರಿಗೆ ಟೆಂಡರ್ ಕೊಟ್ಟಾರ. ಇವತ್ತ ದಲಿತರ ಹೊಟ್ಟೆ ಮ್ಯಾಗ ಕಾಲಿಡುವಂಥ ಕೆಲಸ ಅವ್ರು ಮಾಡಿದ್ದಾರೆ. ಇದರ ಒಳಗ್ರಿ ಟೋಟಲ್ ನೋಡ್ರಿ ಒಂದು ಕ್ಷೇತ್ರಕ್ಕೆ ಒಂದು ಕ್ಷೇತ್ರದಲ್ಲಿ ಕನಿಷ್ಠ ಒಂದು 50,000 ಮತ ಇರ್ತಾರೆ, ಒಂದು ಕ್ಷೇತ್ರದಲ್ಲಿ 30,000 ಇರ್ತಾರೆ, ಒಂದು ಕ್ಷೇತ್ರದಲ್ಲಿ 20,000 ಇರ್ತಾರೆ, ಒಂದು ಕಡೆ 40 ಇರ್ತಾರೆ. ಈ ರೀತಿ ಮಕ್ಕಳ ಸಂಖ್ಯೆ ಇದೆ. ಆ ಕ್ಷೇತ್ರ ವೈಸ್ ಹೆಂಗ್ ಮಕ್ಕಳು ಇರ್ತಾರ ಅದ್ರ ಮೇಲೆ ಈಗ ಒಂದು 50,000 ಇದ್ದಲ್ಲಿ 5 ಜನ ಆದ್ರೂ ಮ್ಯಾಕ್ಸಿಮಮ್ ದಲಿತರು ಸಪ್ಲೈ ಕೊಡ್ತಾರೆ. GST ಇರೋರು, ಅದು ಬಿಲ್ ಇರೋರು ಅಂತವ್ರು ಆ ಸಪ್ಲೈ ಕೊಡ್ತಾರೆ. ಒಂದು ಕ್ಷೇತ್ರಕ್ಕೆ 30,000 ಸಂಖ್ಯೆ ಇದೆ ಅಂದ್ರೆ ಅಲ್ಲಿ ಒಂದು 4 ಜನ ಕೊಡ್ತಾರೆ. ಇಡೀ ರಾಜ್ಯದ ತುಂಬ ಎಷ್ಟು ಸಂಖ್ಯೆಗಳು ಆಗತ್ತೆ ಅಂತ ಅದು ಕೌಂಟ್ ಸಿಗುತ್ತೆ. ಎಷ್ಟು ಸುಮಾರು ಇಲ್ಲಂದ್ರೆ ನಾವು ಈಗ 50,000 ಕುಟುಂಬಗಳು ಇದ್ರೊಳಗೆ ತೊಡಗಿಸ್ಕೊಂಡವ. ದೊಡ್ಡ ಮ್ಯಾನುಫ್ಯಾಕ್ಚರಿಂಗ್ ದಲಿತರ ಫ್ಯಾಕ್ಟ್ರಿಗಳು ಇದ್ರಾಗ ತೊಡಗಿಸ್ಕೊಂಡವ. ಇದ್ರ ಕೂಡಲೇ ಇದೇನು ಟೆಂಡರನ್ನು ಜಾರಿಗೆ ತಂದಾರಲ್ಲ, ಇದನ್ನ ಮಾನ್ಯ ಮುಖ್ಯಮಂತ್ರಿಗಳು ರದ್ದುಪಡಿಸ್ಬೇಕು. ಮೊದಲು ಹೆಂಗಿತ್ತ ಅಜಾಟಿಗೆ ಹಂಗೆ ನಾವು ನ್ಯಾಯ ಕೊಡಿಸ್ಬೇಕು ಅನ್ನೋದು ಮನವಿ ಇದೆ ಅವ್ರಿಗೆ. ಅದನ್ನ ಮಾಡ್ಬೇಕಂತ ಅವ್ರಿಗೆ ನಾವು ವಿನಂತಿ ಮಾಡ್ತೇವೆ ನಿಮ್ಮ ಮಾಧ್ಯಮ ಮುಖಾಂತರ. ಅದು ಆಗ್ಲಿಲ್ಲಪ್ಪ ಅಂದ್ರೆ ಇದಕ್ಕೆ ನಾವು ದೊಡ್ಡ ಮಟ್ಟದಲ್ಲಿ ಒಂದು ಹೋರಾಟವನ್ನು ಕೈಗೊಳ್ತೀವಿ. ಕಾನೂನುವಾಗಿ ಏನು ಮಾಡಬೇಕು ಅದನ್ನು ನಾವು ಮಾಡ್ತೇವೆ ಮುಂದಿನ ದಿನಗಳಲ್ಲಿ. ಇದು ಇಲ್ಲಿಗೆ ನಿಲ್ಲುವುದಿಲ್ಲ. ಯಾಕಂದ್ರೆ ಇದು ದಲಿತರ ಉದ್ಯೋಗ ಇವತ್ತು ಅದನ್ನು ಕೂಡ ತಮ್ಮ ಜೇಬಿಗೆ ಹಾಕೋ ಕೆಲಸ ಸರ್ಕಾರ ಇವತ್ತು ಮಾಡ್ತಾ ಇದೆ. ಯಾಕಂದ್ರೆ ಇದು ಟೆಂಡರ್ ಆಗ್ಬೇಕಂದ್ರೆ ಅಷ್ಟು ಸುಲಭವಾಗಿ ಟೆಂಡರ್ ಅಂತ ಆಗಿರೋದಿಲ್ಲ. ಅದು ನಿಮಗೂ ಗುರ್ತಿದೆ, ನಮಗೂ ಗುರ್ತಿದೆ. ನನ್ನ ಹೆಸರು ಪ್ರೇಮಾ ಭಂಡಾರಿ ಅಂತ, राज्य ಕಾರ್ಯದರ್ಶಿ अखिल कर्नाटक. अनंतकुमार बॅकुडे यांनी सांगितले की शिवभाग्य योजनेत इतर राज्यांना टेंडर देणे योग्य नाही. ಅಖಿಲ ಕರ್ನಾಟಕ ಚಮ್ಮಾರ ಮಹಾಸಮಾಜ ಬಹಳಷ್ಟು ನೋವಿನಿಂದ ತನ್ನದೇ ಆದಂಥ ಒಂದು ಸಮಾಜಕ್ಕೆ ಆಗ್ತಿರುವಂಥ ಅನ್ಯಾಯವನ್ನು ಖಂಡಿಸಲಿಕ್ಕೆ ಇವತ್ತವರೆಲ್ಲ ಒಗ್ಗಟ್ಟಾಗಿ ಸೇರಿದ್ರು. ಆ ಸಭೆಗೆ ಇವತ್ತು ಪ್ರೇಮಕ್ಕಾಗಿರ್ಬೋದು, ಸೌದಾಗರ್ ಸರಿಗಿರ್ಬೋದು, ನಾನು ಈಗಾಗಲೇ ಹೇಳಿದೆ 101 ಸಮುದಾಯಗಳ ಒಂದು ಒಗ್ಗಟ್ಟು ಇದು ಹಿಂದಿನ ಕಾಲದಿಂದೆಲ್ಲ, ಹಿಂದಿನ ಕಾಲದ ಅಣ್ಣ ಬಸವಣ್ಣವರ ಒಂದು ಇದರಲ್ಲಿ ಕಾಯಕವೇ ಕೆಲಸ ಒಂದು ನಿದರ್ಶನದಂಗೆ ಅಂದಿಂದ ಈ ಒಂದು ಚರ್ಮದ ಒಂದು ಶರಣ ಹಳೆಯನ್ನವ್ರನ್ನ ಅಂತ ಇದನ್ನು ಮಾಡ್ಕೊಂಡು ಇವತ್ತು ನಮ್ಮ ರಾಜ್ಯದವರಿಗೆ ತಮ್ಮ ಕಾಯಕ ಬೇಕಂತ ಹೇಳಿ ತಾವು ಏನು ಪಟ್ಟಿಡಿದ್ರೆ ಅದು ತಪ್ಪೇನಲ್ಲ. ಅವರಿಗೆ ಸಮರ್ಪಕವಾಗಿ ಸರ್ಕಾರ ಜೊತೆ ಎಲ್ಲೋ ಒಂದು ಕಡೆ ಅವ್ರ ಕಡೆ ಹೋದಾಗ ಸರ್ಕಾರ ಜೊತೆ ಮಾತುಕತೆ ಮಾಡೋದ್ರಲ್ಲಿ ಅವ್ರಿಗೆ ಯಾವುದೋ ಒಂದು ರೀತಿಯಿಂದ ಅನಾನುಕೂಲ ಆಗಿರ್ಬೋದು. ಆದರೆ ನಾವು ಇವತ್ತು ಇಷ್ಟು ಮಾತು ಅವ್ರಿಗೆ ಹೇಳಕ್ ಬಯಸ್ತೇನೆ, ತಾವು ದಯಮಾಡಿ ಯಾರೂ ಕೂಡ ಆಘಾತಕ್ಕೊಳಗಾಗಬೇಡ್ರಿ. ನಿಮಗೋಸ್ಕರ ನಾವೆಲ್ಲ ನಿಮ್ಮ ಜೊತೆ ಇದ್ದೀವಿ. ನಾವು ಕೂಡ ದಲಿತರು ನಿಮ್ಮ ಜೊತೆ ಇದ್ದೀವಿ. ನಿಮ್ಮ ನೋವಿನೊಂದಿಗೆ ನಮ್ಮ ಈ ಸರ್ಕಾರ ನಿಮಗೆ ನೋವು ಕೊಟ್ಟೈತೆ ಅಂತಂದ್ರೆ ಅದನ್ನೇನು ನಾವು ಖುಷಿ ಪಡೋದೇನಲ್ಲ. ಅದಕ್ಕಾಗಿ ಸರ್ಕಾರ ಯಾಕೆ ಆ ಕ್ರಮ ತಗೊಂಡೈತೆ ಅನ್ನೋದು ಬಹಳ ಲೇಟಾಗಿ ನಮ್ಗೆ ಇವತ್ತು ನಿನ್ನೆನಾದ್ರು ತಿಳಿಸಿದ ಮೇಲೆ ನಾವೆಲ್ಲ ನಿಮ್ಮ ಜೊತೆ ಬಂದು ಸೇರಿದ್ದೇವೆ. ನಾವು ನಿಮ್ಗೆ ಕರ್ಕೊಂಡು ಹೋಗಿ ಕರ್ನಾಟಕ ರಾಜ್ಯದ ಸನ್ಮಾನ್ಯ ಮುಖ್ಯಮಂತ್ರಿ ಅಂತ DK ಶಿವಕುಮಾರ್ ಸಾಹೇಬರಿಗೆ, ಹಾಗೂ ನಮ್ಮ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರಂತ ಸನ್ಮಾನ್ಯ ಶ್ರೀ ಸತೀಶ್ ಜಾರಕಿಹೊಳಿ ಅವರಿಗೆ, ಹಾಗೂ ಇನ್ನೂರಂತ ನಮ್ಮೆಲ್ಲ ಶಾಸಕರಿಗೆ ಅವರಿವರಿಗೆಲ್ಲ ಅವರನ್ನ ಒಲಿಸಿ ನಮ್ಮ ರಾಜ್ಯದಲ್ಲಿ ನಮ್ಮ ಜಿಲ್ಲೆಗೆ ಬೇಕಾಗಿರುವಂತ ಈ ಹಕ್ಕನ್ನ ಮತ್ತೆ ಮರಳಿ ಕೊಡೋದ್ರಲ್ಲಿ ನಿಮ್ಮ ಜೊತೆ ಇರ್ತೇವೆ ಅಂತ ಈ ಗಾಯನ ಮುಖಾಂತರ ಹೇಳಕ್ ಬಯಸ್ತೇನೆ. विनोद कोलकार, KMM मराठी, बेळगाव. What if your wish list came wrapped in diamonds? Like a BMW X1, a 24-carat gold bar, and 100% off on making charges for diamond purchases? Can it really happen? Yes, make it come true at the Bhima Brilliance Diamond Jewelry Festival. Buy diamonds at Bhima and avail many more exciting rewards. Offer valid from July 9th to August 9th at all Bhima showrooms. TNC apply.